ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನೆವಿಲ್ ಅವರ ಒಂದು ಸಡನ್ ಮ್ಯಾನಿಫೆಸ್ಟೇಷನ್ ಆದಂಥ ಒಂದು ಘಟನೆ ಅಥವಾ ಈ ಸಡನ್ ರಿಯಲೈಸೇಷನ್ ಅಂತ ಹೇಳಿದ್ರೆ ಸರಿಯಾಗುತ್ತೆ. ಈ ತರ ಯಾವ ರೀತಿ ಅವರು ತಮ್ಮ ಇಮ್ಯಾಜಿನೇಷನ್ ಇಂದ ಸಡನ್ ಆಗಿ ಆ ಒಂದು ಸಿಚುವೇಶನ್ ನ ಅವರೇ ಒಂದು ಕ್ರಿಯೇಟ್ ಮಾಡಿದ್ರು ಅನ್ನೋಣ ಅಥವಾ ಅಬ್ಸರ್ವ್ ಮಾಡಿದ್ರು ಅಂತ ಅನ್ನೋಣ. ಸೊ ಈ ತರ ಹೆಂಗ್ ಮಾಡಿದ್ರು ಅಂತ ಹೇಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದನ್ನು ನಾನು ಅವರ ಜೀವನದಲ್ಲೇ ಅವರೇ ಒಂದು ಬರೆದಿರ್ತಕ್ಕಂಥ ಅವೇಕಂಡ್ ಇಮ್ಯಾಜಿನೇಷನ್ ಅನ್ನೋ ಒಂದು ಬುಕ್ ಅಲ್ಲಿ ಬರೆದಿದ್ದಾರೆ. ಇದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಚಾಪ್ಟರ್ 6 ಅಲ್ಲಿ ಹೇಳಿದ್ದಾರೆ. ಆಕ್ಚುಲಿ ಎವ್ರಿಥಿಂಗ್ ಇಸ್ ವಿತಿನ್ ಅಂತ ಆ ಒಂದು ಚಾಪ್ಟರ್ 6 ಅಲ್ಲಿ ಈ ಒಂದು ಕಥೆಯನ್ನ ಆಕ್ಚುಲಿ ನಿಜವಾದ ಘಟನೆಯನ್ನ ಹೇಳಿದ್ದಾರೆ. ಸೊ ಇದೊಂದು ಬಹಳ ಇಂಟ್ರೆಸ್ಟಿಂಗು. ಸಡನ್ ಆಗಿ ಹೆಂಗೆ ಅವ್ರಿಗೆ ಮ್ಯಾನಿಫೆಸ್ಟೇಷನ್ ರಿಯಲೈಸ್ ಆಯ್ತು ಅಂತ ಇದನ್ನ ನಾನು ಹೇಳಿ ನೆಕ್ಸ್ಟ್ ಇದ್ರ ಹಿಂದಿನ ಒಂದು ಟೆಕ್ನಿಕಾಲಿಟಿನ ಹೇಳ್ತಾ ಹೋಗ್ತೀನಿ. ಸೊ ಈ ತರ ನೆವಿಲ್ ಅವರಿಗೆ ಒಬ್ಬ ಗೆಳತಿ ಇರ್ತಾರೆ, ಆಯ್ತಾ. ಸೊ ಅದು ಒಂದು ಕ್ರಿಸ್ಮಸ್ ಡೇ ಆ ತರ ಒಂದು ಹಾಲಿಡೇ ಬಂದಿರುತ್ತೆ, ನವೆಂಬರ್ ಡಿಸೆಂಬರ್ ತಿಂಗಳಾಗಿರುತ್ತೆ. ಅವಾಗ ಅವ್ರಿರೋದು ಅಮೆರಿಕದಲ್ಲಿ ಅಲ್ವಾ. ಅವರ ಫ್ರೆಂಡ್ ಆ ಗೆಳತಿ ಅಂತ ಏನಂದ್ರೆ ಅವರು ಮೌಂಟೇನ್ ರೇಂಜ್ ಅಲ್ಲಿ ಸ್ವಲ್ಪ ಹಿಲ್ ಸೈಡ್ ಮೌಂಟೇನ್ ಸ್ಟೇಷನ್ ಅಲ್ಲಿ ಅವ್ರದ್ದು ಒಂದು ದೊಡ್ಡ ಎಸ್ಟೇಟ್ ಇರುತ್ತೆ. ಅಲ್ಲಿ ಅವರ ಮನೆ ಇರುತ್ತೆ, ದೊಡ್ಡ ಮನೆ ಇರುತ್ತೆ ಆಕ್ಚುಲಿ. ಸೊ ಅದು ಅವರು ಎಲ್ಲೋ ಈಸ್ಟ್ ಕಡೆ ಬರ್ಬೇಕಾಗಿರುತ್ತೆ ಆ ಒಂದು ರಜದಲ್ಲಿ ಯಾವುದೋ ಒಂದು ಕಾರಣಾಂತರಗಳಿಂದ. ಆದ್ದರಿಂದ ಅವರು ಈ ಮನೆನ ಯಾಕೆ ಸುಮ್ಮನೆ ಹಿಂಗೆ ಖಾಲಿಯಾಗಿಟ್ಟು ಹೋಗೋದು, ಹೆಂಗ ನನ್ನ ಫ್ರೆಂಡ್ ನೆವಿಲ್ ಇದ್ದಾನೆ, ಅವನು ಎಷ್ಟೋ ಸಲ ಇಲ್ಲಿ ಬರಬೇಕು ಅಂತ ಹೇಳ್ತಾರೆ. ಅವನಿಗೆ ನಾನು ರಜೆಯಲ್ಲಿ ಎಲ್ಲಿ ತನಕ ಹೋಗ್ತೀನೋ ಅಲ್ಲಿ ತನಕ ಅವನ್ನ ಇಲ್ಲಿ ಇರುವಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ಅವನಿಗೆ ಲೆಟರ್ ಬರೀತಾರೆ. ಆಕ್ಚುಲಿ ಅಂದ್ರೆ ಮಾತಾಡಿರ್ತಾರೆ, ಈ ತರ ಹೇಳಿರ್ತಾರೆ ಅವ್ರ ಗೆಳತಿ, ನಾನು ಹಿಂಗೆ ಈಸ್ಟ್ ಕಡೆ ಹೋಗ್ತಾ ಇದ್ದೀನಿ, ನನ್ನ ಮೌಂಟೇನ್ ಏರಿಯಾದಲ್ಲಿ ಒಂದು ಶಾಂತ ಏರಿಯಾದಲ್ಲಿ ನನ್ನ ಒಂದು ದೊಡ್ಡ ಎಸ್ಟೇಟ್ ಅಲ್ಲಿ ಒಂದು ಮನೆ ಇದೆ, ಆ ಮನೆಯನ್ನ ಖಾಲಿಯಾಗಿ ಹಾಕ್ಬಿಡೋದು ಅಂತ ನಿನಗೆ ಕೊಟ್ಟು ಹೋಗ್ತಾ ಇದ್ದೀನಿ. ನೀನು ಅಲ್ಲಿ ಇರ್ಬೋದು, ನೀನು ಯಾರನ್ನಾದ್ರೂ ಹಿಂಗೆ ಹೇಳೋರು ನಿಮಗೆ ಅಲ್ಲಿ ಎಂಜಾಯ್ ಮಾಡ್ಬೋದು, ನೀನು ಆ ಒಂದು ರಜೆಯನ್ನು ಕಳಿಬೋದು. ನೀನು ನನಗೆ ಕ್ಲೋಸ್ ಫ್ರೆಂಡ್ ಮತ್ತು ನನಗೆ ಎಷ್ಟೋ ಒಂದು ಇದರಲ್ಲಿ ಹೆಲ್ಪ್ ಮಾಡಿದ್ಯಾ, ನಿನ್ನ ಲೆಕ್ಚರ್ಗಳೆಲ್ಲ ನಾನು ಕೇಳಿದ್ದೀನಿ. ಸೊ ಈ ಥರ ಎಲ್ಲ ಹೇಳ್ಬಿಟ್ಟು, ಆದರೆ ಅವರು ಈ ಥರ ಹೇಳ್ತಾರೆ, ಡೈರೆಕ್ಟ್ ಆಗಿ ಕೀ ಯಾವಾಗ ಕೊಡ್ತೀನಿ ಮತ್ತೆ ಯಾವಾಗ ನೀನು ಇಲ್ಲಿ ಬಂದಿರ್ಬೋದು ಅಂತ ಮುಂದಿನ ವಾರ ಒಂದು ಲೆಟರ್ ನಿಮಗೆ ನಾನು ಬರ್ದು ಕಳಿಸ್ತೀನಿ, ಕನ್ಫರ್ಮ್ ಆಗಿ ಹೇಳ್ತೀನಿ, ಇದು ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದೀನಿ ಅಂತ, ಏನಾದರೂ ಚೇಂಜ್ ಆಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಅಂತ. ಸೊ ಆಯ್ತು ಅಂತ ನೆವಿಲ್ ಅವರು ಅದನ್ನ ಕಾಯ್ತಾ ಕೂತಿರ್ತಾರೆ. ಒಂದು ದಿನ ಅದೇ ತರ ಆ ವಾರದೊಳಗಡೆ ಅವರಿಗೆ ಆ ಲೆಟರ್ ಬರುತ್ತೆ. ಆ ಲೆಟರ್ ಅಲ್ಲಿ ಅವರು ಕೀನ ಮತ್ತೆ ಹಿಂಗೆ ಎಲ್ಲಿಸ್ಕೊಳ್ಳೋದು ಮತ್ತೆ ಯಾವ ಡೇಟಿಗೆ ಅಲ್ಲಿ ಚೆಕ್ ಇನ್ ಆಗೋದು ಎಲ್ಲ ಹೇಳಿರ್ತಾರೆ, ಅವ್ರು ಯಾವಾಗ ಬರಬೇಕು ಆ ತರ ಎಲ್ಲ ಹೇಳಿರ್ತಾರೆ. ಆಯ್ತು ಅಂತ ನವಿಲ್ ಲೆಟರ್ನ ತಗೊಂಡು ಓದ್ತಾ ಇರ್ತಾರೆ. ಅವಾಗ ಹಳೆ ಕಾಲ ಅಲ್ಲದು, 1920s 1930s ಅಲ್ಲಿ. ಸೊ ಲೆಟರ್ ಕಳಿಸ್ತಾ ಇರ್ತಾರೆ. ಅವರು ಲೆಟರ್ನ ಓದುವಾಗ ನೆವಿಲ್ ಅವರಿಗೆ ಒಂಥರ ವಿಚಿತ್ರ ಭಾವನೆ ಸ್ಟಾರ್ಟ್ ಆಗುತ್ತೆ ಒಳಗಡೆ. ಏನೋ ಒಂದು ಸುಮ್ಮನೆ ಹೆದರಿಕೆ ಆಗಂಥದ್ದು, ಏನೋ ಒಂದು ಮೈಯೆಲ್ಲ ಬೆವರ್ದಕ್ಕಂಥದ್ದು, ಏನೋ ಒಂದು ಕೆಟ್ಟ ವಿಚಾರ. ಲೈಕ್ ನಮಗೆ ಟೆಲಿಗ್ರಾಮ್ ಅಲ್ಲಿ ಅಥವಾ ಕೆಟ್ಟ ವಿಚಾರ ಯಾರಾದ್ರೂ ಫೋನ್ ಮಾಡಿದಾಗ ಏನು ಮಾತಾಡೋಕ್ಕೆ ಲೈಕ್ ಅನ್ಸಲ್ಲ, ಇದ್ದಕ್ಕಿದ್ದಂಗೆ ಬ್ಲಾಕ್ ಆಗ್ಬಿಡ್ತೀವಿ ಅಂತಾರಲ್ಲ, ಅದು ಯಾಕೆ ಆಗ್ತಿದೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಲೆಟರ್ನ ನೋಡಿದರೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಅದು ಲೈಕ್ ಎಲ್ಲ ಅದೇ ಗೊತ್ತಾಗ್ತದೆ. ನಾನು ನಿಮಗೆ ಲಾಸ್ಟ್ ವಾರ ಹೇಳಿದ್ದೆ, ಅಂದ್ರೆ ಇಂಗ್ಲೀಷಲ್ಲಿ ಬರ್ದಿರ್ತಾರೆ, ನಾನು ಲಾಸ್ಟ್ ವಾರ ಹೇಳಿದ್ದೆ ಯಾವಾಗ ಬರಬೇಕು ಅಂತ. ಆಮೇಲೆ ನಾನು ನಿನ್ನನ್ನು ಗಮನಿಸಿದ್ದೀನಿ, ನೀನು ನನ್ನ ಒಳ್ಳೆ ಫ್ರೆಂಡ್ ಇದೆಯಾ. ಆಮೇಲೆ ಹಿಂಗೆ ಬರ್ತಾ ಎಲ್ಲ ನೋಡ್ತಾರೆ, ಎಲ್ಲ ಒಳ್ಳೆಯದೇ ವಿಷಯ ಇದೆ ಆಕ್ಚುಲಿ. ಏನು ಹೆದರ್ಕೊಳ್ಳೋಂಥದ್ದಿಲ್ಲ, ಏನು ಕೆಟ್ಟದಾಗಿ ಇಲ್ಲ ಅಥವಾ ಏನೋ ಭಯ ಪಡೋಂಥದ್ದು ಏನೂ ಇಲ್ಲ. ಆದ್ರೂ ನೆವಿಲ್ಗೆ ಏನೋ ಒಂದು ಮನಸ್ಸಿನಲ್ಲಿ ದುಗುಡ. ಅದು ಒಂದು ಹ್ಯಾಬಿಟ್ ಇರುತ್ತೆ ನೆವಿಲ್ ಅವ್ರಿಗೆ. ಅದು ಏನು ಅಂತ ಅವರು ಆ ಬುಕ್ಕಲ್ಲಿ ಸರಿಯಾಗಿ ಪ್ರಸ್ತುತಪಡಿಸಿಲ್ಲ. ಅದನ್ನ ಅವ್ರು ತಿದ್ಕೋಬೇಕು ಅಂತ ಇಮ್ಯಾಜಿನೇಷನ್ ಮಾಡ್ಬಿಟ್ಟು, ಅಂದ್ರೆ ಸೆಲ್ಫ್ ಕಾನ್ಸೆಪ್ಟ್ ಅಂತಾರಲ್ಲ, ಈಗ ನನ್ನ ಹತ್ರ ಏನೋ ಒಂದು ಹ್ಯಾಬಿಟ್ ಇದೆ, ಅದನ್ನ ನಾವು ಚೇಂಜ್ ಮಾಡ್ಕೋಬೇಕು, ಅಥವಾ ನನ್ನ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಬೇಕು, ನಾನು ಡೆವಲಪ್ಮೆಂಟ್ ಆಗಬೇಕು. ಸೊ ಈ ತರ ಏನೋ ಒಂದ್ರ ಮೇಲೆ ಸ್ಪೆಸಿಫಿಕ್ ಆಗಿ ಅವರು ನಾವು ಮಾಡ್ತಿರ್ತೀವಲ್ಲ, ಒಂದು ಪ್ರೋಗ್ರೆಸ್ ಆಗೋಣ ಜೀವನದಲ್ಲಿ ಅಂತ, ಹಂಗೆ ಅವ್ರು ಮಾಡ್ತಿರ್ತಾರೆ. ಆದ್ರೆ ಅವ್ರಿಗೆ ಆಗ್ತಾ ಇರೋದಿಲ್ಲ. ಅವರು ಇಮ್ಯಾಜಿನ್ ಮಾಡಿ ನಾನು ಆಲ್ರೆಡಿ ಆ ಒಂದು ಪೊಸಿಷನ್ ಅಲ್ಲಿ ಇದ್ದೀನಿ, ಆ ಒಂದು ವ್ಯಕ್ತಿ ಆಗಿದ್ದೀನಿ ನಾನು ಅಂತ ಅವ್ರು ಪ್ರಯತ್ನ ಪಡ್ತಾ ಇರ್ತಾರೆ. ಅದನ್ನ ಆ ಫ್ರೆಂಡ್ ನೋಡಿರ್ತಾರೆ, ಆ ಗೆಳತಿ ಅಂತ ಅವ್ರು ನೋಡಿರ್ತಾರೆ. ಆಕ್ಚುಲಿ ಅದು ಆ ಹ್ಯಾಬಿಟ್ ಆಗಕ್ಕಿಂತ ಮುಂಚೆ ಅವರ ಒಂದು ಮೆಂಟಲ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಆದ್ದರಿಂದ ಅದನ್ನೆಲ್ಲ ಅವರು ಮೆನ್ಷನ್ ಮಾಡಿರ್ತಾರೆ ಆಕ್ಚುಲಿ ಆ ಗೆಳತಿಯ ಲೆಟರ್ ಅಲ್ಲಿ. ನೀನ್ ಮೆಂಟಲ್ ಪರಿಸ್ಥಿತಿ ಹೆಂಗಿತ್ತು, ಆದ್ರೆ ನಿನ್ನ ಆ ಒಂದು ದಿನಗಳಿಂದ ನೋಡ್ಕೊಂಡು ಬಂದಿದ್ದೀನಿ, ನೀನ್ ಹೆಂಗೆ ಚೇಂಜ್ ಆಗಿದ್ದೀನಿ ಅಂತ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಅಂತ. ನಾವಿಲ್ಲಿಗೆ ಎಲ್ಲ ಓದ್ತಾ ಇದ್ದೀನಿ, ಏನೂ ಇದರಲ್ಲಿ ಕೆಟ್ಟ ವಿಷಯ ಇಲ್ಲ. ಆಕ್ಚುಲಿ ಬರ್ಬೋದು ಅಂತಾನೆ ಹೇಳಿದ್ದಾರೆ, ರೂಮಿಗೆ ಆ ಮನೆಗೆ ಬರ್ಬೋದು ಅಂತಾನೆ ಹೇಳಿದೆ, ಯಾವ ಡೇಟ್ ಎಲ್ಲ ಬರ್ದಿದೆ. ಯಾಕೆ ನನಗೆ ಈ ಒಂದು ಭಯ ಬಂತು ಹಾಗಿದ್ರೆ ಅಂದ್ರೆ ಏನೋ ಒಂದು ಅಬ್ಸೆಷನ್ ಅವರಿಗೆ ಕಾಡ್ತಾ ಇತ್ತು, ಏನೋ ಸರಿ ಇಲ್ಲ ಈ ಲೆಟರ್ ಅಲ್ಲಿ, ಏನೋ ಸರಿ. ಹಿಂದೆ ಮುಂದೆ ನೋಡ್ತಾರೆ, ಇಲ್ಲ ಎಲ್ಲವೂ ಒಳ್ಳೆ ಪದಗಳಿವೆ. ಆಮೇಲೆ ಈ ಭಯ ಯಾಕೋ ಜಾಸ್ತಿ ಆಗ್ತಾ ಬರುತ್ತೆ ಓದ್ತಾ. ಆಮೇಲೆ ಒಂದು ಸಲ ಕೆಳಗಡೆ ನೋಡ್ತಾರೆ, ಸೈನ್ ಎಲ್ಲ ಮಾಡಿರ್ತಾರೆ, ಡೇಟ್ ಎಲ್ಲ ಮಾಡಿ ಅವ್ರ ಹೆಸರೆಲ್ಲ ಬರೆದು ಎಲ್ಲ ಕೊಟ್ಟಿರ್ತಾರಲ್ಲ, ರಿಗಾರ್ಡ್ಸ್ ಎಲ್ಲ. ಆಮೇಲೆ ಒಂದ್ಸಲ ಅವ್ರು ಅದೇ ತರ ಇನ್ನೊಂದ್ಸಲ ನೀಟಾಗಿ ನೋಡೋಣ,
ಜಸ್ಟ್ ನೋಡೋದು ಬೇಡ, ಅಬ್ಸರ್ವ್ ಮಾಡೋಣ, ಗಮನಿಸೋಣ ಅಂತ ಲೆಟರ್ ನೋಡಿದಾಗ ಆ ಎಲ್ಲವೂ ಏನೇನು ಕೆಟ್ಟ ಕೆಟ್ಟ ಒಂದು ಅವ್ರಿಗೆ ಅನಿಸಿತ್ತು, ನನಗೆ ಆ ಒಂದು ನೇಚರ್ ಸರಿಗೆ ಆಗ್ತಾ ಇರಲಿಲ್ಲ, ನನ್ನ ಮೆಂಟಲ್ ಹೆಲ್ತ್ ಸರಿಗಿರಲಿಲ್ಲ ಅಂತ ಯಾವ ಪಾಸ್ಟ್ ಬಗ್ಗೆ ಬರೆದಿದ್ರು ಅದೆಲ್ಲ ವಾಸ್ ಮತ್ತೆ ವರ್. ಸೊ ಈ ತರ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇತ್ತದು. ಇವ್ರಿಗೆ ಅದನ್ನ ಓದ್ತಾ ಓದ್ತಾ ಇವಾಗ್ಲೂ ನಾನು ಹಂಗಿದ್ದೀನಿ, ಇವಾಗ್ಲೂ ನಂದು ಆ ಹಳೆ ದಿನಗಳು, ಇವಾಗ್ಲೂ ಆ ಡಾರ್ಕ್ ಡೇಸ್ಗಳು ಅದೇನೋ ಎದೆಗೆ ಬಂದಂಗಪ್ಪ ಆ ತರ ಒಂದು ಅವರಿಗೆ ಅನಿಸ್ತಾ ಅವರಿಗೆ ಇವಾಗ್ಲೇ ಅದು ಅಂದ್ರೆ ನೋಡಿ, ನಾವು ಬರೀ ಮಾತುಗಳು ವರ್ಡ್ಸ್ಗಳು ಅಂತ ಅನ್ಕೊಳ್ತೀವಿ. ನಾವು ಯಾವುದೇ ಒಂದು ಹಾಡು ಕೇಳುವಾಗ ಆ ಒಂದು ಲಿರಿಕ್ಸ್ಗಳು ಅಥವಾ ಆ ಒಂದು ವೈಬ್ಸ್ ಅಂತಂತಾರಲ್ಲ, ಅದು ಆ ಮೂಮೆಂಟ್ಸ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನು. ಸೊ ಆ ತರ ನೆವಿಲ್ ಅವರು ಓದುವಾಗ ಅವರಿಗೆ ಇವಾಗ್ಲೇ ನಂದು ಎಲ್ಲ ಕೆಟ್ಟೋಗಿದೇನೋ ಆ ಮೆಂಟಲ್, ನಾನು ಯಾವ ಒಂದು ಪೊಸಿಷನ್ ಇಂದ ನಾನು ವಾಪಸ್ ಬರಬೇಕು ಅಂತ ಅನ್ಕೊಂಡಿದ್ದೆ, ಯಾವ ಒಂದು ಮನುಷ್ಯ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ ಅದನ್ನೇ ಆಗ್ಬಿಟ್ಟಿದ್ದೇನೇನೋ ಅಂತ ಆ ಒಂದು ಭಯ ಕಾಡ್ತಾ ಇತ್ತು ಅವ್ರ ಮನಸ್ಸಲ್ಲಿ. ಯಾವಾಗ ಇದು ವಾಸ್ ಮತ್ತೆ ವರ್ ಅಂತ ನೋಡಿದ್ರು ಅವಾಗ ಅವ್ರಿಗೆ ಗೊತ್ತಾಯ್ತು, ಓ ಇದು ಪಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಅದು ಆಲ್ರೆಡಿ ಮುಗಿದು ಹೋಗಿದೆ, ಇವಾಗ ನಾನು ಚೇಂಜ್ ಆಗಿದ್ದೀನಿ, ಇವಾಗ ನನ್ನ ಮ್ಯಾನಿಫೆಸ್ಟೇಷನ್ ಆಗಿದೆ ಆಲ್ರೆಡಿ. ಸೊ ಇದು ರಿಸರಕ್ಷನ್ ಅಂತ ಅವ್ರು ಅಂತಾರೆ. ಇದು ನೋಡೋರಿಗೆ ಅಥವಾ ಕೇಳೋರಿಗೆ ತುಂಬಾ ಸಿಂಪಲ್ ಕತೆ, ಇದು ಏನೂ ಇಲ್ಲ. ಮೇ ಬಿ ಅವರು ಗಮನಿಸಿರ್ಲಿಕ್ಕಿಲ್ಲ ಆ ವಾಸ್ ಮತ್ತೆ ವರ್ ಅನ್ನೋ ಪದಗಳನ್ನ, ಆ ಕಂಜಂಕ್ಷನ್ ಏನಿದಾವೆ ಅವನ್ನ ಗಮನಿಸಿರ್ಲಿಕ್ಕಿಲ್ಲ. ಆದ್ದರಿಂದ ಅವರು ಯಾವಾಗ್ಲೂ ಅದನ್ನೇ ಅಬ್ಸೆಷನ್ ಮಾಡ್ತಾ ಇರ್ಬೋದಾಗಿತ್ತು ಅಂತ. ಆದ್ರೆ ಈ ಒಂದು ಕತೆ, ಈ ಒಂದು ಘಟನೆ ಏನಿದೆ ಇದು ತುಂಬಾ ಸೂಕ್ಷ್ಮವಾದ ಘಟನೆ. ಇದೇ ತರ ಘಟನೆಗಳು ನಮ್ಮ ಲೈಫಲ್ಲಿ ಎಷ್ಟೋ ಸಲ ನಡೀತಾ ಇರ್ತವೆ. ಆಕ್ಚುಲಿ ನಮಗೆ ಏನಂತಂದ್ರೆ ಸುತ್ತಮುತ್ತ ಎಲ್ಲ ಸೊಲ್ಯೂಷನ್ಗಳು ಇದಾವೆ. ಯಾವತ್ತಿಗೂ ನಮ್ಮ ಥಾಟ್ಸ್ಗಳು ನಮ್ದಲ್ಲ ಅಂತ ಕರೀತಾರೆ, ನಮ್ಮ ಯೋಚನೆಗಳು ನಮ್ದಲ್ಲ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಆಲ್ರೆಡಿ ಯೋಚನೆಗಳು ಇದಾವೆ, ನಾವು ಆ ಒಂದು ಫ್ರೀಕ್ವೆನ್ಸಿಗೆ ಹೋಗಿಬಿಟ್ಟು ಮ್ಯಾಚ್ ಆಗಿ ನಾವು ಓಕೆ ನನಗೆ ಅದು ಬಂತು, ಆ ಯೋಚನೆ ಬಂತು, ಅಲ್ಲಿಂದ ಬಂತು, ನನಗೆ ಅವರು ಇಂಡ್ಯೂಸ್ ಮಾಡಿದ್ರು, ಅವ್ರು ಇನ್ಸ್ಟಿಗೇಟ್ ಮಾಡಿದ್ರು ನನ್ನ ಯೋಚನೆಗಳನ್ನ ಅಂತ ಹೇಳ್ತೀವಿ. ಸೊ ಇದೇ ತರ ನೆವಿಲ್ಗೆ ಏನಾಗಿತ್ತು, ಅವರು ತುಂಬಾ ವರ್ಷಗಳಿಂದ ಒಂದು ಹ್ಯಾಬಿಟ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಅವರು ಯಾವ ಒಂದು ಮೆಂಟಲ್ ಸ್ಥಿತಿನ ಇಂಪ್ರೂವ್ ಮಾಡಬೇಕು ಅಂತ ಬರ್ತಾ ಇದ್ರು. ಆದ್ರೆ ಯಾವಾಗ ಅಂದ್ರೆ ಆಗಿದ್ದೀನಿ ಅಂತ ನಂಬ್ತಾನೆ ಇದ್ರು, ಹಂಗೆ ನಂಬಿದ್ರು ಕೂಡ ಈ ಒಂದು ಲೆಟರ್ ಇಂದ ಅವರಿಗೆ ಅವರು ದೂಡ ಸ್ಟಾರ್ಟ್ ಆಯ್ತು. ಅಂದ್ರೆ ಅವರಿಗೆ ಅಲ್ಲಿ ಒಂದು ಮನನ ಆಯ್ತು. ಯಾವಾಗ ಅದು ವಾಸ್ ಮತ್ತೆ ವರ್ಗಳು ಅವರಿಗೆ ಕಾಣ್ತೋ, ಪಾಸ್ಟ್ ಟೆನ್ಸ್ ಅಲ್ಲಿ ಎಲ್ಲ ಬರ್ತಿರೋದು ಕಾಣ್ತೋ, ಅವ್ರಿಗೆ ಒಂದು ಮನನ ಆಯ್ತು. ಹಿಂಗೆ ಮ್ಯಾನಿಫೆಸ್ಟೇಷನ್ಗಳು ಆಗೋದು. ನಾವು ಯಾವುದೋ ಒಂದು ಕಾಲಕ್ಕೆ ಕಾಯ್ತಾ ಇರ್ತೀವಿ, ನಾನು ಯಾವಾಗೋ ಆ ವ್ಯಕ್ತಿ ಆಗ್ತೀನಿ, ನಾನು ಯಾವಾಗೋ ಒಂದು ಒಳ್ಳೆ ವ್ಯಕ್ತಿ ಆಗ್ಬಿಡ್ತೀನಿ, ನನಗೆ ಯಾವಾಗೋ ಒಂದು ಸಿಕ್ಬಿಡುತ್ತೆ, ನನಗೆ ಯಾವಾಗೋ ಒಂದು ಕನಸು ಆಗ್ಬಿಡುತ್ತೆ ಅಂತ. ಕೆಲವೊಮ್ಮೆ ಜೀವನದಲ್ಲಿ ಗಮನಿಸಿದಾಗ, ಇದು ನೆವಿಲ್ ಕಥೆಯಿಂದ ತಿಳಿದು ಬರೋದು, ಗಮನಿಸಿದಾಗ ಇವತ್ತು ಈ ಕ್ಷಣ ಅಂತ ನಾವೇನು ಕರಿತೀವಲ್ಲ, ಅಂದ್ರೆ ನಮ್ಮ ಇಮ್ಯಾಜಿನೇಷನ್ ತಕ್ಕಂಗೆ, ಇಮ್ಯಾಜಿನೇಷನ್ ಯಾವಾಗ ಮಾಡ್ತೀನೋ ಇವಾಗ ಮಾಡ್ತಿರ್ತೀವಲ್ಲ, ಅಂದ್ರೆ ಈಗ ಮಾಡ್ತಿರ್ತೀವಿ ಅಂದ್ರೆ ಕಣ್ಣು ಮುಚ್ಕೊಂಡು ಏನೋ ಧ್ಯಾನ ಮಾಡುವಂತಲ್ಲ. ಈವನ್ ನೀವು ಈ ವಿಡಿಯೋ ನೋಡ್ಬೇಕಾದ್ರೂ ಕೂಡ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರಿ. ಹೆಂಗೆ? ಅನ್ಕಾನ್ಶಿಯಸ್ಲಿ, ಅಂದ್ರೆ ಎಲ್ಲ ಎಷ್ಟೋ ವರ್ಷಗಳ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ಗಳು, ಬಾಲ್ಯದಿಂದ ಬೆಳೆಸಿಕೊಂಡು ಬಂದ ಭಾವನೆಗಳು, ಅಜ್ಞಾನ, ಇವೆಲ್ಲ ಸೇರ್ಬಿಟ್ಟು ಒಂಥರ ಮೊಸರು ಗಡಿಗೆ ತರಾಗಿ ಏನೇನೋ ಲೈಕ್ ಮನಸ್ಸಲ್ಲಿ ಬರ್ತಿರುತ್ತೆ. ಕೆಲವೊಂದು ಮಾತ್ರ ಕಾನ್ಶಿಯಸ್ ಗೊತ್ತಾಗುತ್ತೆ, ಕಾನ್ಶಿಯಸ್ ಮೈಂಡಿಗೆ, ಇನ್ನೆಲ್ಲವೂ ಸಬ್ ಕಾನ್ಶಿಯಸ್ ಅಡಗಿರುತ್ತೆ. ಅಂದ್ರೆ ಯಾವಾಗೋ ಆ ಒಂದು ವ್ಯಕ್ತಿ ಆಗ್ತೀನಿ ಅಂತ ಯಾವ ನೆವಲ್ ಕಾಯ್ತಾ ಇದ್ರೋ, ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, ಈ ಕ್ಷಣದಲ್ಲಿ ಈ ಲೆಟರ್ನ ಓದಿದಿನಲ್ಲ, ಅವಾಗ ಸತ್ತಿರೋ ವ್ಯಕ್ತಿ, ನಾನು ಅದು ಆಗಿಲ್ಲ ಅಂತ ಯಾವಾಗ ಅನ್ಕೊಂಡಿದ್ದೆ, ಅವ್ನು ಬದುಕ್ಬಿಟ್ಟ. ಆದ್ರೆ ಇನ್ ಎಸೆನ್ಸ್ ಅಲ್ಲಿ ಸಾವು ಆಗಿಲ್ಲ, ಸಾವಾದವನು ಎದ್ದು ಬಂದ ಅಂತ ಕಾಣ್ತಾ ಇದೆ, ರಿಸರಕ್ಷನ್ ಆಗಿದೆ ಅಂತ ಕಾಣ್ತಾ ಇದೆ. ಅವನ ಒಂದು ಮೆಂಟಲ್ ಪರಿಸ್ಥಿತಿ ಆ ತರ ಇತ್ತು ಕೂಡ, ನಾನು ಮತ್ತೆ ವಾಪಸ್ ಹೋಗ್ಬಿಟ್ಟೆ, ಮತ್ತೆ ನಾನು ಸತ್ಯ ಅಂತ ಯಾವ ನೆಲೆಯಲ್ಲಿ ಅನ್ಕೊಂಡಿದ್ರು, ಆ ಒಂದು ಮೂಮೆಂಟ್ಗೆ ಅವರು ರಿಸರಕ್ಷನ್ ಆದ್ರು. ಅಂದ್ರೆ ಇದೇ ತರ ಅವ್ರು ಹೇಳ್ತಾರೆ ನೆಕ್ಸ್ಟ್ ಒಂದು ಪದಗಳಲ್ಲಿ, ಯಾವ ಮನುಷ್ಯ ಅವನ ಇಮ್ಯಾಜಿನೇಷನ್ ಅಲ್ಲೇ ಬದುಕ್ತಾ ಇರ್ತಾನೆ, ಆ ಅನ್ಸೀನ್ ರಿಯಾಲಿಟಿ, ಕಣ್ಣಿಗೆ ಕಾಣಲಾರದ ರಿಯಾಲಿಟಿಯನ್ನ ಯಾವಾಗ್ಲೂ ಅದನ್ನ ಮನನ ಮಾಡ್ತಿರ್ತಾನೋ ಅಂತ ವ್ಯಕ್ತಿಗೆ ಕೆಲವೊಮ್ಮೆ ಈ ತರ ರಿಸರಕ್ಷನ್ ಆಯ್ತಲ್ಲ, ಈ ತರ ಒಂದು ಅವನಿಗೆ ರಿಯಲೈಸೇಷನ್ ಆಗುತ್ತೆ. ಇದನ್ನ ಅವರು ಸಡನ್ ಮ್ಯಾನಿಫೆಸ್ಟೇಷನ್ಗಳು ಅಂತ ಕರೀತಾರೆ. ಆದ್ರೆ ಇಲ್ಲೊಂದು ಕ್ವಶನ್ ಬರುತ್ತೆ ನೋಡೋರಿಗೆ, ಇಲ್ಲಿ ನೋಡುವುದು ಬೇರೆ, ಆ ಲೆಟರ್ನ ಅವ್ರು ಹಿಂಗೆ ಸುಮ್ಮನೆ ನೋಡುವುದು ಬೇರೆ, ಗಮನಿಸುವುದು ಬೇರೆ. ಗಮನಿಸಿದಾಗ ಅವರಿಗೆ ಆ ವಾಸ್ ಮತ್ತೆ ವರ್ ಅಂತ ಬಂತು. ಆದ್ರೆ ನಾವು ಎಷ್ಟೋ ಒಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವಾಗ ಜೀವನದಲ್ಲಿ ಜಸ್ಟ್ ನೋಡ್ತೀವಿ ಅಷ್ಟೇ, ಗಮನಿಸಲ್ಲ. ಸೊ ನೋಡುವುದಕ್ಕೂ ಗಮನಿಸೋದಕ್ಕೂ ಒಂದು ವ್ಯತ್ಯಾಸ ಇದೆ. ನೋಡೋದ್ರಲ್ಲಿ ಏನು ಗೊತ್ತಾಗದೇ ಇರ್ಬೋದು ಕೆಲವೊಂದ್ಸಲ, ಗಮನಿಸಿದ್ರೆ ಏನೋ ಒಂದು ಗೊತ್ತಾಗುತ್ತೆ. ಸೊ ಅವ್ರು ಹೇಳೋದು, ನಮ್ಮ ಜೀವನದ ಪ್ರತಿಯೊಂದು ಕಷ್ಟಗಳ ಒಂದು ಏನೇ ಒಂದು ಆ ಥರ ಬಂದಾಗ ಸಿಚುವೇಶನ್ಗಳು, ನಾವು ಗಮನಿಸಿದಷ್ಟು, ನಮ್ಮ ಇಮ್ಯಾಜಿನೇಷನ್ ಟ್ರಸ್ಟ್ ಮಾಡಿದಷ್ಟು ನಾವು ಅದನ್ನ ಕರೆಕ್ಟಾಗಿ ಅದು ಆಗಿದೆ, ಇವಾಗ ಇಟ್ಸ್ ಆಲ್ರೆಡಿ ಡನ್ ಅಂತ ಯಾವ ಒಂದು ಮಾತನ್ನು ಹೇಳ್ತಿದ್ರು ಅವರು, ಅದು ನಮಗೆ ರಿಯಲೈಸ್ ಆಗುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಬಹುದು. ಆಮೇಲೆ ಎಷ್ಟೋ ಸಲ ನಾವು ಕಷ್ಟವನ್ನ ಪಡ್ತಾ ಇರ್ತೀವಿ, ಆಮೇಲೆ ಮೇಲೆ ನಮಗೆ ಯಾರೊಬ್ರು ಕೆಟ್ಟದ್ ಮಾಡ್ಬೇಕಂತ ಮಾಡ್ತಾರೆ, ಅಥವಾ ಕಷ್ಟನೇ ನಮಗೆ ಬರ್ತಾ ಇರುತ್ತೆ. ಆಕ್ಚುಲಿ ಏನು ಮಾಡದೇ ಇದ್ರು ಕೂಡ ಇಷ್ಟೇ ಪ್ರಯತ್ನ, ಅಂದ್ರೆ ನಮ್ಮ ಪ್ರಯತ್ನ ಇರುತ್ತೆ, ಲಾಯಲ್ ಪ್ರಯತ್ನ ಇರುತ್ತೆ, ಏನು ಮಾಡಿದ್ರು ಕೂಡ ತುಂಬಾ ಕಷ್ಟ ಆಗ್ತಿರೋದು, ಈ ತರ ಮೇಲೆ ಪ್ರೆಷರ್ ಬರ್ತಾ ಇರೋದು, ಈ ತರ ಆಗ್ತಾ ಇರುತ್ತೆ.
ಸೊ ಇದಕ್ಕೆ ಏನು ಸೊಲ್ಯೂಷನ್ ಅಂತೇಳಿ ನಮಗೆ ಗೊತ್ತಾಗಲ್ಲ ಕೆಲವೊಂದ್ಸಲ. ಅದರಿಂದ ನಾವೇನ್ ಮಾಡ್ತೀವಿ, ಏನು ಯಾರ ಮೇಲೂ ಹಾಕ್ಬಿಟ್ಟು ನಮ್ಮ ಒಂದು ಆ ಒಂದು ಬರ್ಡನ್ನ ಕಳ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಅವ್ರು ಹಂಗೆ ಮಾಡಿದ್ರು ಅದಕ್ಕೆ ನಾ ಹಿಂಗಾದೆ ಅಂದ್ರೆ ಮನಸ್ಸಿಗೆ ತೃಪ್ತಿ ಬೇಕಲ್ಲ, ಯಾಕೆ ನೀನು ಇಂಥ ಸಿಚುವೇಶನ್ ಸಿಕ್ಕೊಂಡಿದೆಯಾ ಅಂತ ಅವ್ರು ಹಂಗೆ ಮಾಡಿದ್ರು ಅದಕ್ಕೆ ಹಿಂಗಾದೆ ಅಂತ. ಆದ್ರೆ ಕಾರಣಗಳು ಯಾರೋ ಇರ್ಬೋದು, ವ್ಯಕ್ತಿ ಅಥವಾ ಯಾವುದೋ ಒಂದು ಸಿಚುವೇಶನ್ ಇರ್ಬೋದು. ಕಾರಣ, ಮೂಲ ಕಾರಣ ಏನು, ಯಾಕೆ ನಿನಗೆ ಹಿಂಗಾಯ್ತು? ಈ ತರ ಕಷ್ಟ ಬಂದಾಗ ವೈ ಮೀ ಅಂತ ಅನ್ಬಾರ್ದಂತೆ, ಟ್ರೈ ಮೀ ಅಂತ ಅನ್ಬೇಕಂತ ಎಲ್ಲ ಕಷ್ಟಕ್ಕೆ, ಅಂದ್ರೆ ಜೀವನಕ್ಕೆ ಒಂದು ಈ ತರ ಕೋರ್ಸ್ಗಳು ಹೇಳ್ತಿರ್ತಾರಲ್ಲ, ಅಂದ್ರೆ ನಾವು ಚಾಲೆಂಜ್ ಆಗಿ ತಗೋಬೇಕು ಅಂತ. ಕಾರಣ ಏನೋ ಇರ್ಬೋದು, ಒಂದು ಸಿಚುವೇಶನ್ ಇಂದ ಹಂಗಾಗಿದೆ, ಒಬ್ಬ ವ್ಯಕ್ತಿಯಿಂದ ಹಂಗಾಗಿದೆ, ಏನೋ ಒಂದು ಮಾಡಿದ ಗತ ಕೃತ್ಯದಿಂದ ಆ ಥರ ಆಗಿದೆ. ಆದರೆ ಇದ್ರ ಮೂಲ ಕಾರಣ ಏನು, ನೀನೇನೋ ಒಂದು ದೊಡ್ಡ ಸಾಧನೆ ಮಾಡಬೇಕು, ಅದಕ್ಕೋಸ್ಕರ ನಿನಗೆ ಪ್ರೆಷರ್ ಬರ್ತಾ ಇದೆ ಮೇಲೆ ಯಾರು ಇನ್ನ ಸೇರ್ತಾ ಇಲ್ಲ. ಅವಾಗ ನಿನಗೊಂದು ಒಳಗಡೆಯಿಂದ ಒಂದು ಏನೋ ಇನ್ಸ್ಪಿರೇಷನ್ ಬರುತ್ತೆ. ಈ ಒಂದು ಇಂಥ ಒಂದು ಪ್ರಪಂಚದಿಂದ ನಾನು ಹೇಗೆ ಒಂದು ಉತ್ಕೃಷ್ಟವಾದ ಡೈಮಂಡ್, ಹೆಂಗೆ ಪ್ರೆಷರ್ ಜಾಸ್ತಿ ಆದರೆ ಡೈಮಂಡ್ ಉಂಟಾಗ್ತಾವಲ್ಲ 1000 ವರ್ಷಗಳಿಂದ, ಕಾರ್ಬನ್ ಪ್ರೆಷರ್ ಜಾಸ್ತಿ ಆಗಿ ಡೈಮಂಡ್ ಆಗ್ಬಿಡುತ್ತಲ್ಲ ಕಾರ್ಬನ್. ಸೊ ಆ ಥರ ಮೂಲ ಕಾರಣನೇ ಬೇರೆ. ನಾವು ಬರೀ ಕಾರಣವನ್ನು ನೋಡ್ಬಿಟ್ಟು ಆ ಕಾರಣವನ್ನು ಯಾರ ಮೇಲೆ ಎತ್ತಾಕ್ಬಿಟ್ಟು ಎಕ್ಸ್ಕ್ಯೂಸಸ್ ಅನ್ನು ಕೊಟ್ಬಿಟ್ಟು ಸೊ ಇದು ಹಿಂಗೆ, ಅದಕ್ಕೋಸ್ಕರ ನಾನು ಹಿಂಗೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ. ಬಟ್ ನಾವಿಲ್ಲಿ ಆ ಥರ ಇನ್ಸಿಸ್ಟ್ ಮಾಡಲ್ಲ. ಮೂಲ ಕಾರಣವನ್ನು ನೋಡಿ, ಎಲ್ಲದಕ್ಕೂ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ಗಳು ಇರ್ತವೆ. ನಿನಗೆ ಯಾಕೆ ಈ ಥರ ಕಷ್ಟ ಬರ್ತಿದೆ ಇವತ್ತು ಅಂತಂದ್ರೆ ನೀನೇನೋ ದೊಡ್ಡ ವ್ಯಕ್ತಿ ಆಗಬೇಕು, ನಿನ್ನ ಕೈಯಿಂದ ಏನೋ ಒಂದು ದೊಡ್ಡ ಕೆಲಸ ಒಂದು ಆಗಬೇಕಾಗಿದೆ. ಅದಕ್ಕೋಸ್ಕರ ನಿನಗೆ ಮೇಲೆ ಆ ಥರ ಒಂದು ಏನೋ ಕಷ್ಟಗಳು ಬರ್ತಾ ಇರ್ಬೋದು. ರಾಘವೇಂದ್ರ ಸ್ವಾಮಿಗಳು ಆಗಕ್ಕಿಂತ ಮುಂಚೆ ಅವರಿಗೆ ತೀವ್ರವಾದ ಬಡತನ ಇತ್ತು. ಆ ಬಡತನದಲ್ಲೂ ಅವರು ಅಂತ ಒಂದು ಭಕ್ತಿಯನ್ನು ಬಿಡಲಿಲ್ಲ. ಉಪವಾಸದಲ್ಲೂ ಕೂಡ ಹರಿಯ ಒಂದು ಸೇವನೆ ಮಾಡ್ತಾ ಇದ್ರು. ಸೊ ಆ ಥರ ಈ ಥರ ಸಿಚುವೇಶನ್ಗಳು. ಆಮೇಲೆ ಈ ನೋಡಿದರೆ ಏನು ಗೊತ್ತಾಗಲ್ಲ ಅಂತ ಅಂತೀಯ, ಗಮನಿಸಿದರೆ ಗೊತ್ತಾಗುತ್ತೆ ಅಂತ ಏನು ಗ್ಯಾರಂಟಿ, ಮತ್ತೆ ಹೇಗೆ ಗಮನಿಸೋದು ಅಂತ ಅಂದಾಗ ಒಂದು ಎಕ್ಸ್ಪೆರಿಮೆಂಟ್ ಬರುತ್ತೆ. ಕಳೆದ ವರ್ಷದ ನೊಬೆಲ್ ಪ್ರೈಸ್ ಅನ್ನ ತಗೊಂಡಿದ್ರಲ್ಲ 3 ಜನ ಫಿಸಿಸಿಸ್ಟ್ಗಳು ಮತ್ತು ಪ್ರೊಫೆಸರ್ಗಳು, ಅವರು ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ಗಳು, ಅಂದ್ರೆ ಅದು ನಿಯಾನ್ ಲ್ಯಾಂಪ್ ಮತ್ತೆ ಆರ್ಕ್ ಆ ಥರ ಎಲ್ಲ ಫಿಲ್ಮ್ ಎಲ್ಲ ಯೂಸ್ ಮಾಡ್ಬಿಟ್ಟು ಅವ್ರು ಮಾಡಿದ್ದಾರೆ. ಬಟ್ ನಾನು ಸಿಂಪಲ್ ಆಗಿ ಒಂದು ಏನು ಹೇಳ್ತೀನಿ ಅಂತಂದ್ರೆ, ಒಂದು ಬಾಕ್ಸ್ ಇರುತ್ತೆ ಆಯ್ತಾ. ಅವ್ರು ಮಾಡಿರೋ ಏನು ಎಕ್ಸ್ಪೆರಿಮೆಂಟ್ ಅಂತಂದ್ರೆ, ಯಾಕೆ ನಾವು ಗಮನಿಸಿದಷ್ಟು ಅದು ಗೊತ್ತಾಗುತ್ತೆ ಸತ್ಯ ಅಂತಂದ್ರೆ, ಇಲ್ಲಿ ಏನು ಅಡಗಿದೆ, ನಾವು ಏನೋ ಒಂದು ನೋಡಿದಾಗ ಒಂದು ಇರುತ್ತೆ, ಆ ಕಡೆ ತಿರುಗಿದಾಗಲೂ ಅದು ಇರುತ್ತೆ ಅಂತ ಅನ್ಕೊಂತೀವಿ. ಹಂಗ್ ನೋಡಿದ್ರೆ ಚಂದ್ರವನ್ನ ನೋಡುವಾಗ ಮಾತ್ರ ಚಂದ್ರ ಇರ್ತಾನೆ, ನೀವು ಈ ಕಡೆ ತಿರುಗಿದಾಗ ಚಂದ್ರ ಇರಲ್ಲ. ಇದು ನೋಡೋರಿಗೆ ನೋ ಇದು ಹಿಂಗೆ ಸಾಧ್ಯ ಇಲ್ಲ ಅಂತ. ಬಟ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳೋದೇ ಬೇರೆ. ಸೊ ಏನಾಗುತ್ತೆ ಅಂತ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಬಾಕ್ಸ್ ಆಯ್ತಾ, ಆ ಬಾಕ್ಸ್ ಒಳಗಡೆ ಒಂದು ಬ್ಲ್ಯಾಕ್ ಮತ್ತೆ ಒಂದು ವೈಟ್ ಬಾಲ್ ಇರುತ್ತೆ. ಈ ಕಡೆ ಒಬ್ಬ ನಿಂತಿರ್ತಾನೆ ಪರ್ಸನ್ ಎ, ಈ ಕಡೆ ಪರ್ಸನ್ ಬಿ ನಿಂತಿರ್ತಾನೆ. ಸೊ ಆ ಬ್ಲ್ಯಾಕ್ ಬಾಲು ಪರ್ಸನ್ ಎ ಹತ್ರ ಹೋದ್ರೆ, ಅಂದ್ರೆ ವೈಟ್ ಬಾಲ್ ಪರ್ಸನ್ ಬಿ ಹತ್ರ ಹೋಗುತ್ತೆ ಅಂತ ಹೊರಗಿನವರಿಗೆ ಗೊತ್ತಾಗುತ್ತೆ. ಶಫಲ್ ಮಾಡ್ತೀವಿ ನಾವು, ಆ ಬಾಕ್ಸು ಆ ಬಾಲ್ನ ಹಿಂಗೆ ಸ್ಪ್ಲಿಟ್ ಮಾಡುತ್ತೆ. ಪರ್ಸನ್ ಎ ಹತ್ರ ಅಕಸ್ಮಾತ್ ವೈಟ್ ಬಾಲ್ ಬಂತು ಅಂತಂದ್ರೆ ಪರ್ಸನ್ ಎಗೆ ಗೊತ್ತಾಗುತ್ತೆ, ಓ ಆ ಕಡೆ ಇರೋನಿಗೆ ಬ್ಲಾಕ್ ಬಾಲ್ ಬಂದಿದೆ, ಬಿಕಾಸ್ ಇರೋದೇ 2 ಬಾಲ್ ಅಂತ. ಅಂದಮೇಲೆ ಇಲ್ಲಿ ಏನಾಯ್ತು, ವೈಟ್ ಬಾಲ್ ಫಸ್ಟ್ ಪರ್ಸನ್ ಎಗೆ ಬಂತು. ಈ ಪರ್ಸನ್ ಎಗೆ ವೈಟ್ ಬಾಲ್ ಬಂತಲ್ಲ, ಪರ್ಸನ್ ಬಿಗೆ ಬ್ಲಾಕ್ ಬಾಲ್ ಬರಬೇಕು ಅಂತ ಹೇಳಿ ಆ ಇನ್ಫಾರ್ಮೇಶನ್ ಎಲ್ಲಿತ್ತು, ಹೆಂಗೆ ಗೊತ್ತಾಯ್ತು ಆ ಬ್ಲಾಕ್ ಬಾಲ್ ಬರಬೇಕು ಅಂತಂದಾಗ ಆಬ್ವಿಯಸ್ಲಿ ಆನ್ಸರ್ ನಮ್ಮ ಹತ್ರ ಏನ್ ಬರುತ್ತೆ, ನೀ ಹೇಳ್ತಿರೋದು ಇರೋದೇ 2 ಬಾಲು, ಅದ್ರಲ್ಲಿ ಏನು ಒಂದು ಕಷ್ಟ ಇದೆ. ಯಾಕಂದ್ರೆ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಇನ್ಫಾರ್ಮೇಶನ್. ಬ್ಲಾಕ್ ಕಲರ್ ಅನ್ನೋದು ಬ್ಲಾಕ್ ಬಾಲ್ ಜೊತೆಗೆ ಇರುತ್ತೆ ಇನ್ಫಾರ್ಮೇಶನ್, ವೈಟ್ ಕಲರ್ ಅನ್ನೋದು ವೈಟ್ ಬಾಲ್ ಜೊತೆಗೆ ಇರುತ್ತೆ ಇನ್ಫಾರ್ಮೇಶನ್. ಸೊ ಇನ್ಫಾರ್ಮೇಶನ್ ಯಾವತ್ತೂ ಟ್ರಾನ್ಸ್ಫರ್ ಆಗಲ್ಲ. ಇವನಿಗೆ ವೈಟ್ ಬಂದ್ಬಿಡ್ತು ಅಂತ ಆ ಬ್ಲಾಕ್ ಅನ್ನೋ ಇನ್ಫಾರ್ಮೇಶನ್ ಇವನ ತನಕ ಹೋಗಿ ಅದು ಬ್ಲಾಕ್ ಆಯ್ತಾ, ಇಲ್ಲ, ಆಲ್ರೆಡಿ ಅವು ವೈಟ್ ಇದಾವೆ, ಆಲ್ರೆಡಿ ಬ್ಲಾಕ್ ಇದೆ. ಇದು ಕಣ್ಣಿಗೆ ಕಾಣ್ತಕ್ಕಂಥ ಸತ್ಯ. ಆದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳ್ತಕ್ಕಂಥ ಸತ್ಯ ಏನು ಅಂತಂದ್ರೆ, ಈ ಬಾಲ್ಸ್ಗಳು ಇದಾವಲ್ಲ, ಇವು ಬ್ಲಾಕು ಆಗಿರ್ಬೋದು ವೈಟು ಆಗಿರ್ಬೋದು, ಅದು ಹೋಗೋ ತನಕ, ಅಂದ್ರೆ ಅದು ಅವರಿಗೆ ಮುಟ್ಟೋ ತನಕ, ಪರ್ಸನ್ ಎ ಮತ್ತೆ ಪರ್ಸನ್ ಬಿಗೆ ಮುಟ್ಟೋ ತನಕ ಅವು ಯಾವ ಕಲರ್ ಅಂತ ಗೊತ್ತಾಗಲ್ಲ ಅಂತ. ಒಂದೇ ಸಿನಾರಿಯೋದಲ್ಲಿ, ಕಣ್ಣಿಗೆ ಕಾಣುವ ಸಿನಾರಿಯೋದಲ್ಲಿ ಬ್ಲಾಕ್ ಕಲರ್ ಅನ್ನೋ ಇನ್ಫಾರ್ಮೇಶನ್ ಬ್ಲಾಕ್ ಬಾಲ್ ಹತ್ರನೇ ಇತ್ತು, ವೈಟ್ ಕಲರ್ ಇನ್ಫಾರ್ಮೇಶನ್ ವೈಟ್ ಬಾಲ್ ಹತ್ರನೇ ಇತ್ತು. ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಇವ್ರು ಮಾಡೋ ಎಕ್ಸ್ಪೆರಿಮೆಂಟ್ ಅಲ್ಲಿ ಬ್ಲಾಕ್ ಕಲರ್ ಬ್ಲಾಕು ಅಲ್ಲ ವೈಟು ಅಲ್ಲ, ಅದೇ ತರ ಇನ್ನೊಂದು ವೈಟ್ ಕಲರ್ ವೈಟು ಅಲ್ಲ ಬ್ಲಾಕು ಅಲ್ಲ, ಅವು ಮಿಶ್ರಣಗಳಾಗಿರ್ತವೆ, ಅಲೆಗಳಾಗಿರ್ತವೆ ಅಂತ. ಇದಕ್ಕೆ ನಾವು ವೇವ್ ನೇಚರ್ ಡುವಾಲಿಟಿ ಅಂತ ಕರಿತೀವಿ. ಈ ಒಂದು ಸಿನಾರಿಯೋ ಯಾಕೆ ಹೇಳಿದೆ ಈ ಒಂದು ಸಂದರ್ಭದಲ್ಲಿ ಅಂತಂದ್ರೆ, ನಾವು ಎಷ್ಟೋ ವಿಷಯಗಳನ್ನ ಗಮನಿಸಲ್ಲ. ಅಂದ್ರೆ ಈಗ ಕಾನ್ಶಿಯಸ್ಗೆ ಗಮನ ಕಾನ್ಶಿಯಸ್ನೆಸ್ಗೆ ಬರ್ತಾ ಇಲ್ಲ, ನಮ್ಮ ಕಾನ್ಶಿಯಸ್ನೆಸ್ಗೆ. ಎಕ್ಸಾಂಪಲ್ ಏನು ಅಂತಂದ್ರೆ, ಇವಾಗ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಏನೋ ಒಂದು ವಿಡಿಯೋ ಬಗ್ಗೆ ಗಮನ ಇದೆ, ಅಥವಾ ನನ್ನ ಮುಖವನ್ನ ನೋಡ್ತಾ ಇದ್ದೀರಿ, ಈ ಸೌಂಡ್ ಅನ್ನ ಕೇಳ್ತಾ ಇದ್ದೀರಿ ಆಯ್ತಾ. ಇವಾಗ ನಾನು ಇದ್ದಕ್ಕಿದ್ದಂಗೆ ನಕ್ಷತ್ರಗಳು ಅಂತಂದೆ ನೋಡು, ಇವಾಗ ಆ ಒಂದು ಪದ ಹೇಳೋ ತನಕ ನಿಮ್ಗೆ ಆ ಗಮನ ಇರಲಿಲ್ಲ.
ಇವಾಗ ನಾನು ನಕ್ಷತ್ರಗಳು ಅಂತಂದೆ, ಅವಾಗ ನಿಮ್ಮ ಗಮನ ಹೋಯ್ತು ಅಲ್ಲಿ. ನೀವು ಜಸ್ಟ್ ನೋಡಲಿಲ್ಲ, ನೀವು ಅಬ್ಸರ್ವ್ ಮಾಡಿದೆ, ಗಮನ ಹೋಯ್ತು. ಅವಾಗ ನಿಮಗೆ ಕ್ವಶನ್ಗಳು ಉಂಟಾಗಿ ಸ್ಟಾರ್ಟ್ ಆಯ್ತು. ಆ ನಕ್ಷತ್ರ ಅಂದ್ರೆ ಎಲ್ಲಿರ್ತವೆ, ರಾತ್ರಿ ಹೊತ್ತು ಪಳ ಹೊಳೆಯುತ್ತೆ ದೂರದಲ್ಲಿ, ಆ ಥರ ಇಷ್ಟೆಲ್ಲ ವಿಷಯಗಳು. ಅಂದ್ರೆ ಇವು ಎಲ್ಲಿಂದ ಕ್ರಿಯೇಟ್ ಆಯ್ತು? ಹಾಗಂದ್ರೆ ಇವು ಎಲ್ಲಿ ಇತ್ತು? ಆಕ್ಚುಲಿ ಇವು ಎಲ್ಲೂ ಇರಲಿಲ್ಲ, ಇವು ಅಲೆಗಳಾಗಿ ಇದ್ವು. ನಾವು ಅದಕ್ಕೆ ಗಮನ ಕೊಡೋದರ ಮೂಲಕ, ನಾನು ಇವಾಗ ನಕ್ಷತ್ರ ಅಂತ ಅಂದ್ರೆ ಆ ಒಂದು ಪದ ನಿಮಗೆ ಕೇಳಿತಲ್ಲ, ಆ ಗಮನ ಕೊಡೋದರ ಮೂಲಕ ಅದನ್ನ ಕ್ರಿಯೇಟ್ ಮಾಡಿದ್ವಿ ಕಾನ್ಸ್ಟೆಂಟ್ಲಿ. ಇವಾಗ ಆ ಥರ ಅಂದೆ, ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂದು ವಿಚಿತ್ರ ಯೋಚನೆ ಬರುತ್ತೆ. ನಕ್ಷತ್ರ ಅಂತಂದ್ರೆ ಎಲ್ಲರಿಗೂ ಒಂದೇ ಯೋಚನೆ ಬಂದ್ಬಿಡುತ್ತೆ. ನಕ್ಷತ್ರ ಅಂತಂದ್ರೆ ಕೆಲವೊಬ್ಬರಿಗೆ ಏನೋ ಕಲರ್ ಬರುತ್ತೆ, ಕೆಲವೊಬ್ಬರಿಗೆ ಸ್ಟಾರ್ಸ್ ಅಂತಂದ್ರೆ ಏನೋ ಒಂದು ಸೆಲೆಬ್ರಿಟಿಗಳು ಬರುತ್ತೆ, ಕೆಲವೊಬ್ರು ಸ್ಟಾರ್ಸ್ ಅಂತಂದ್ರೆ ಮೈ ಮೇಲೆ ಇರ್ತಕ್ಕಂಥ ಏನೋ ಬಟ್ಟೆ ಮೇಲೆ ಸ್ಟಾರ್ಸ್, ಆ ಥರ ಏನೇನೋ ಬರುತ್ತೆ. ಅಂದ್ರೆ ನೋಡಿ, ಕ್ರಿಯೇಟ್ ಮಾಡ್ತಕ್ಕಂಥ ಶಕ್ತಿ ಎಲ್ಲರಲ್ಲೂ ಡಿಫ್ರೆಂಟ್ ಆಗಿದೆ. ಈ ನಕ್ಷತ್ರ ಎಲ್ಲರಿಗೂ ಒಂದೇ ಅಂದ್ರೆ ಆಬ್ಜೆಕ್ಟಿವ್ ರಿಯಾಲಿಟಿ ಅಂತ ಇಲ್ಲ ಅಂತ, ಇದೇ ಸತ್ಯ ಅಂತ ಅಲ್ಲ. ನಾವು ಏನನ್ನ ವಿಷಯವನ್ನು ಗಮನಿಸ್ಬಿಟ್ಟು ಅದನ್ನ ಕ್ರಿಯೇಟ್ ಮಾಡಕ್ಕೆ ಚೂಸ್ ಮಾಡ್ತೀವೋ ಹಂಗೆ ಅಂತ. ಇದನ್ನ ಯಾಕೆ ಹೇಳಿದೆ ಈ ಒಂದು ಸಂದರ್ಭದಲ್ಲಿ ಅಂತಂದ್ರೆ, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು ಹೇಗೆ ನಾವು ಇಮ್ಯಾಜಿನೇಷನ್ ಯೂಸ್ ಮಾಡ್ಬಿಟ್ಟು ಆ ಕಷ್ಟಗಳನ್ನು ಸಾಲ್ವ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಸ್ಟೆಪ್ಸ್ಗಳನ್ನ. ಯಾವತ್ತಾದರೂ ಒಂದು ಕಷ್ಟ ಅಂತ ನಮ್ಮ ಜೀವನದಲ್ಲಿ ಒಂದು ಬಂದ್ರೆ, ಅಥವಾ ಒಂದು ಮಾನಸಿಕ ದುರ್ಬಲತೆ ನನಗೆ ಹಿಂಗೆ ಬಂತು ಅಥವಾ ಯಾರೋ ಒಂದು ಹಿಂಗೆ ಮಾಡಿದ್ರು ಅಂತಂದ್ರೆ, ಅದು ಅಬ್ಜೆಕ್ಟಿವ್ ರಿಯಾಲಿಟಿ ಅಲ್ಲ. ಯಾಕೆ? ನಾನು ಇಷ್ಟೋ ತನಕ ವಿಡಿಯೋ ಹೇಳ್ತೀನಲ್ಲ, ನಿಮಗೆ ನಕ್ಷತ್ರದ ಬಗ್ಗೆ ಐಡಿಯಾನೇ ಇರಲಿಲ್ಲ, ಹಾಗಿದ್ಮೇಲೆ ಅದು ನಿಮಗೆ ರಿಯಾಲಿಟಿನೇ ಅಲ್ಲ. ಅವಾಗ ನೀವು ಅನ್ಬೋದು, ನಾನು ಕೇಳಲಿಲ್ಲ ಅಂತಂದ್ರೆ ಅದು ನಕ್ಷತ್ರ ಇದ್ದೇ ಇರ್ತಾವಲ್ಲ ಅಂತ. ಹೌದು, ಇದ್ದೇ ಇರುತ್ತೆ. ಆದರೆ ಇಲ್ಲಿ ಬದುಕಿರೋರು ಯಾರು? ನಾನು ಅಂದ್ರೆ ನೀವು, ಅಂದ್ರೆ ನಾವೆಲ್ಲರೂ. ಈಗ ಈ ಜೀವನ ಅನುಭವಿಸ್ತಾ ಯಾರು? ಈ ಜೀವನವನ್ನು ಅನುಭವಿಸ್ತಾ ಇರೋರು ಯಾರು? ನಾವು, ಅಂದ್ರೆ ನಮ್ಮೊಳಗಿರೋ ನಾನು, ಆ ಕಾನ್ಷಿಯಸ್ನೆಸ್. ನಮಗೆ ಅದು ಗೊತ್ತಾದರೆ ಅದು ನಾವು ಸತ್ಯ ಅಂತ ನಂಬ್ತೀವಿ. ಯಾರೋ ಎಲ್ಲೋ ದೇಶದಲ್ಲಿ ಯಾರಿಗೋ ಏನೋ ಆಯ್ತು ಅಂತಂದ್ರೆ ಅದು ಆಗಿದೆ ಅಂತ ಹೇಳಿ ನಾವು ಯಾವತ್ತಿಗೂ ನಂಬಲ್ಲ. ಅಥವಾ ಯಾರಿಗೋ ಮೋಸ ಆಯ್ತು, ಯಾರಿಗೋ ಒಂದು ಏನೋ ಆಯ್ತು, ಯಾರಿಗೋ ಖುಷಿ ಆಯ್ತು ಅಂತ ನಮಗೆ ಯಾವತ್ತೂ ಫೀಲ್ ಆಗಲ್ಲ. ಆದರೆ ನಾನು ಫೀಲಿಂಗಿನ ಬಗ್ಗೆ ಮಾತಾಡ್ತಿದ್ದೀನಿ ಇಲ್ಲಿ, ಅದಕ್ಕೋಸ್ಕರ ನಾನು ಈ ಥರ ಅಂತ ಇದ್ದೀನಿ. ನಾವು ಅದನ್ನ ನೋಡಿದಾಗಿರುತ್ತೆ, ನೋಡಿಲ್ದಾಗ ಇರಲ್ಲ ಅಂತ. ಇದೇ ಥರ ಕಷ್ಟಗಳು ಅಥವಾ ಮಾನಸಿಕ ದುರ್ಬಲತೆ ಅಂತ ಏನು ಮಾತಾಡಿದೆ, ಅವನ್ನ ನಾವು ಎಲ್ಲಿ ತನಕ ಅದನ್ನು ಗಮನಿಸ್ತೀವೋ ಅಲ್ಲಿ ತನಕ ಅವನ್ನ ನಾವೇ ಕ್ರಿಯೇಟ್ ಮಾಡ್ತಿರ್ತೀವಿ ಅಂತ ನಾವು ಅರಿಬೇಕು. ಆ್ಯಕ್ಚುಲಿ ಆ ಒಂದು ಲೆಟರ್ ವಿಷಯದಲ್ಲಿ ಏನಾಯಿತು, ನೆವಿಲ್ ಅವರು ಮನಸ್ಸಿನಲ್ಲಿ ಆ ಒಂದು ದುಗುಡವನ್ನು ಇಟ್ಕೊಂಡ್ಬಿಟ್ರು. ಆ್ಯಕ್ಚುಲಿ ಆ ಒಂದು ಅಬ್ಸೆಷನ್ ಇಟ್ಕೊಂಡ್ಬಿಟ್ರು. ನಾನು ಇಮ್ಯಾಜಿನೇಷನ್ ಮಾಡ್ತಿದ್ದೀನಿ, ಇಮ್ಯಾಜಿನೇಷನ್ ಟ್ರಸ್ಟ್ ಮಾಡಿದ್ದೀನಿ, ನಾನು ಆಲ್ರೆಡಿ ಆ ಮಾನಸಿಕ ದುರ್ಬಲದಿಂದ ಹೊಸ ವ್ಯಕ್ತಿ ಆಗಿದ್ದೀನಿ ಅಂತ ನನಗೆ ಗೊತ್ತು, ಇಟ್ಸ್ ಆಲ್ರೆಡಿ ಡನ್ ಅಂತ ಗೊತ್ತು. ಆದರೂ ನನಗೆ ಯಾಕೆ ಈ ಒಂದು ಭಯ? ಈ ಲೆಟರ್ ಓದುವಾಗ ಯಾಕೆ ಒಂದು ಭಯ ಅಂತಂದರೆ, ಅವರು ಅದನ್ನು ಕಾನ್ಷಿಯಸ್ಲಿ ಕ್ರಿಯೇಟ್ ಮಾಡ್ತಾ ಇದ್ರು. ಎಲ್ಲಿ? ಹೊರಗಡೆ ಅಲ್ಲ, ವಂಡರ್ಫುಲ್ ಇಮ್ಯಾಜಿನೇಷನಲ್ಲಿ. ಇದೇ ಥರ ನಾವು ಎಷ್ಟೋ ಜೀವನದಲ್ಲಿ ಇಲ್ಲದೆ ಇರ್ತಕ್ಕಂಥ ಸಿನಾರಿಯೋಗಳನ್ನು ನೋಡಿ ಹೆದರ್ತೀವಿ. ಅದೇನು ಇರೋದೇ ಇಲ್ಲ ಮುಂದೆ. ಆ್ಯಕ್ಚುಲಿ ಅದು ಕಷ್ಟನೇ ಇರೋಲ್ಲ. ಸುಮ್ಮನೆ ಯಾರ್ಯಾರಿಂದನೋ ಪ್ರೋಗ್ರಾಮ್ ಆಗ್ಬಿಟ್ಟು, ಯಾರ್ಯಾರಿಂದ ಹೇಳಿದ ಮಾತುಗಳನ್ನೇ ಕೇಳ್ಬಿಟ್ಟು, ಸೊ ಈ ಥರ ಪ್ರೋಗ್ರಾಮ್ ಆಗ್ತಾ ಬರುತ್ತೆ. ಆದ್ದರಿಂದ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಪಾರ್ಟಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಜೀವನದಲ್ಲಿ ಅಬ್ಜೆಕ್ಟಿವ್ ರಿಯಾಲಿಟಿ ಅಂತ ಇರೋದಿಲ್ಲ. ಯಾವಾಗ ನಾವು ಮನಸ್ಸಿನಲ್ಲಿ ಆ ಒಂದು ಇಮ್ಯಾಜಿನೇಷನನ್ನು, ಅನ್ಸೀನ್ ರಿಯಾಲಿಟಿಯನ್ನು ಕಾಣ್ತಾ ಅದಕ್ಕೆ ನಾವು ಲಾಯಲ್ ಆಗಿದ್ದಾಗ, ಯಾವ ಒಂದು ವ್ಯಕ್ತಿ ಆಗ್ಬೇಕು ನಾನು ಅದನ್ನ ಆಲ್ರೆಡಿ ಆಗಿದ್ದಾಗ ಹೇಗೆ ಫೀಲ್ ಆಗುತ್ತೆ ಅಂತ ನಾವು ಆ ಥರ ಒಂದು ಮಾಡಿದಾಗ ನಮಗೆ ಕೆಲವೊಂದು ಇದ್ದಕ್ಕಿದಂಗೆ ಗೊತ್ತಾಗ್ತಾ ಬರ್ತವೆ ರಿಯಲೈಸೇಷನ್ಗಳು. ಅಂದರೆ ಏನೋ ಒಂದು ಮಾಡಬೇಕು ಅಂತ ಹೇಳ್ತಾರೆ, ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ, ಅಥವಾ ಏನೋ ಒಂದು ಕಂಡುಹಿಡಿಬೇಕು ಅಂತ ಹೇಳ್ತಾರೆ, ಅಥವಾ ಏನೋ ಒಂದು ಸೊಲ್ಯೂಷನ್ ಕಂಡುಹಿಡಬೇಕು ಅಂತ ಹೇಳ್ತಾರೆ. ಎಲ್ಲಿಂದ ಬರುತ್ತೆ? ಎಲ್ಲಿಂದನೂ ಬರೋದಿಲ್ಲ, ಅವು ಆಲ್ರೆಡಿ ಇದ್ದಾವೆ. ನಾವು ಬೇಡಾದದನ್ನ, ಅಂದರೆ ಅವ್ರು ಹೆಂಗೆ ಅವರು ಭಯದಿಂದ ನೋಡ್ತಾ ಇದ್ರು ಆ ಲೆಟರ್ನ, ಯಾವಾಗ ಆ ಭಯ ಹೋಯ್ತು ಅವಾಗ ಅವರಿಗೆ ಗಮನ ಬಂತು, ರಿಸರೆಕ್ಷನ್ ಆಯ್ತು. ವಾಸ್ ಮತ್ತೆ ವರ್ ಅಂತಿದ್ದಲ್ಲ, ಅವು ಪಾಸ್ಟ್ ಟೆನ್ಸ್, ನಿಜ ಅಲ್ಲ. ಅಂದರೆ ಈ ವ್ಯಕ್ತಿ ಸತ್ತೋಗಿದ್ದಾನೆ ಆಲ್ರೆಡಿ, ನಾನು ಹೊಸ ವ್ಯಕ್ತಿ ಹುಟ್ಟಿದ್ದಾನೆ, ನನ್ನ ಕನಸಿನ ವ್ಯಕ್ತಿ ಒಬ್ಬ ಹುಟ್ಟಿದ್ದಾನೆ, ನನಗೆ ರಿಯಲೈಸೇಷನ್ ಆಗಿದೆ, ಇದು ರಿಸರೆಕ್ಷನ್ ಮೀನಿಂಗ್ ಅಂತ ಅವ್ರು ಹೇಳಿ. ಹೀಗೆ ಒಬ್ಬ ಸತ್ತ ವ್ಯಕ್ತಿ ಹೆಂಗೆ ಹುಟ್ಟಿ ಬರ್ತಾನೆ ಅಂದರೆ, ಇದು ಮಾನಸಿಕ ಸಾವು, ದೈಹಿಕ ಸಾವಲ್ಲ, ಮಾನಸಿಕವಾಗಿ ನಾವು ಸತ್ತಿರ್ತೀವಿ ಅಂತ ನಮಗೆ ಅನಿಸುತ್ತೆ. ಹೆಂಗೆ ಹುಟ್ಟಿ ಬರೋದು ಅಂತಂದರೆ, ನನಗೆ ಇದು ಯಾಕೆ ಬಂತು ಅಂತ ಸ್ವಲ್ಪ ಗಮನಿಸಬೇಕು. ಮತ್ತು ಇದರ ಹಿಂದೆ ಯಾರ ವ್ಯಕ್ತಿ ಇರಲಿ, ಆ್ಯಕ್ಚುಲಿ ಯಾರೋ ಹಂಗೆ ಮಾಡಿದ್ರು ಅಥವಾ ಸಿಚುವೇಶನ್ಗಳು ಹಂಗೆ ಮಾಡಿತ್ತು, ಇದರ ಮೂಲ ಕಾರಣ ಏನು ಹೇಳ್ತಾ ಇದೆ ಯೂನಿವರ್ಸ್ ನನಗೋಸ್ಕರ? ಏನು ಹೇಳ್ತಾ ಇದೆ ಅಂತಂದರೆ, ನಿನ್ನ ವಂಡರ್ಫುಲ್ ಇಮ್ಯಾಜಿನೇಷನ್ ನೀನು ಯಾವತ್ತೂ ಟ್ರಸ್ಟ್ ಮಾಡು. ಆ ಕಣ್ಣಿಗೆ ಕಾಣದ ಅನ್ಸೀನ್ ರಿಯಾಲಿಟಿ, ಈ ಒಂದು ಪದ ಅವ್ರು ಬಳಸ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಹೇಳಿದೆ. ಆ ಅನ್ಸೀನ್ ರಿಯಾಲಿಟಿ ಬಗ್ಗೆ ನಿನಗೆ ಗಮನ ಇರು. ಯಾಕೆ ಅಂತಂದರೆ, ನೀನು ಯಾವುದೋ ಒಂದು ಪ್ರೋಗ್ರಾಮಿಂದ, ಹೊರಗಿನ ಎನ್ವೈರ್ಮೆಂಟ್ಗಳಿಂದ ನೀನು ಕಂಟಿನ್ಯೂಸ್ ಆಗಿ ಈ ಥರ ಕ್ರಿಯೇಟ್ ಮಾಡ್ತಾ ಇದ್ದರೆ ಅದಕ್ಕೆ ಏನಾದರೂ ಅರ್ಥ ಇರ್ಬೋದು. ಅದಕ್ಕೆ ಇದೇ ಅರ್ಥ ಅಂತಲ್ಲ, ಯಾಕಂದರೆ ನೀನು ಅದಕ್ಕೆ ಕ್ರಿಯೇಟ್ ಮಾಡೋದು ಎನರ್ಜಿ ಕೊಟ್ಟಷ್ಟು ಅದಕ್ಕೆ ಅರ್ಥ ಬರ್ತದೆ. ಅಂದರೆ ಎಷ್ಟು ಪ್ರಾಬ್ಲಮ್ಗಳನ್ನು ಇದೆ ಪ್ರಾಬ್ಲಮ್, ಇದು ಕಷ್ಟ ಅಂತ ನಾವು ಅದಕ್ಕೆ
ಶಕ್ತಿ ಕೊಡ್ತಾ ಕೊಡ್ತಾ ಹೋಗ್ತೀವಲ್ಲ, ಅಷ್ಟು ನಾವೇ ಅದನ್ನು ಕಾನ್ಷಿಯಸ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಇದೇ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳ್ತಾ ಹೋಗೋದು. ಆದರೆ ಯಾವಾಗ ನಾವು ಇಮ್ಯಾಜಿನೇಷನ್ನ ಟ್ರಸ್ಟ್ ಮಾಡ್ತೀವಿ, ಯಾಕಂದ್ರೆ ಇಮ್ಯಾಜಿನೇಷನ್ ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಇವತ್ತು ನನಗೆ ಈ ಒಂದು ಬಿಹೇವಿಯರ್ ಸರಿ ಇಲ್ಲ ಅಂತಂದರೆ ಇಮ್ಯಾಜಿನೇಷನ್ಗೆ ಹೋಗ್ಬೋದು. ಸೊಲ್ಯೂಷನ್ ಕಂಡಿಡಬೇಕು. ಒಬ್ಬ ಮನುಷ್ಯ ಇಮ್ಯಾಜಿನೇಷನ್ಗೆ ಹೋಗಬೇಕು. ಅದರಲ್ಲಿ ಆಲ್ರೆಡಿ ಅವನು CEO ಆಗಿದ್ರೆ ಹೇಗೆ, ಆಲ್ರೆಡಿ ಅವನು ಪವರ್ಫುಲ್ ವ್ಯಕ್ತಿ ಆಗಿದ್ರೆ ಹೇಗೆ, ಆಲ್ರೆಡಿ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗಿದ್ರೆ ಹೇಗೆ, ಆಲ್ರೆಡಿ ಒಬ್ಬ ವ್ಯಕ್ತಿನ ಪಡೆದಿದ್ರೆ ಹೇಗೆ, ಅದನ್ನ ಯಾವಾಗಲೂ ಮಾಡ್ತಾ ಇರೋನಿಗೆ ಈ ಗಮನ ಅಂದ್ರೆ ಅವರಿಗೆ ಗೊತ್ತಾಯ್ತಲ್ಲ, ರಿಸರೆಕ್ಷನ್ ಆಯ್ತಲ್ಲ, ಸತ್ತ ವ್ಯಕ್ತಿ ಹೆಂಗೆ ಹುಟ್ಟು ಬಂದ, ಅದು ಪಾಸ್ಟ್ ಟೆನ್ಸ್, ಅದು ನಿಜ ಅಲ್ಲ, ಇವಾಗ ನಾನು ಆಲ್ರೆಡಿ ಆಗಿದ್ದೀನಿ. ಸೊ ದಿಸ್ ಈಸ್ ಹೌ ಸಡನ್ ಮ್ಯಾನಿಫೆಸ್ಟೇಷನ್ ಆಗೋದು ಅಂತ. ಆದ್ದರಿಂದ ನಮ್ಮ ಮೂಲ ಸ್ವರೂಪ ಏನು ಅಂತ ಹೇಳಿ ನೆವಿಲ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಮೂಲ ಸ್ವರೂಪ ಅಂದ್ರೆ ಮೈಂಡ್, ಬಾಡಿ, ಈ ಥರ ಎಲ್ಲ ಅನಿಸ್ತಾ ಇರ್ಬೋದು. ಅಂದ್ರೆ ನಾವು ಬೇಸಿಕಲಿ ಏನಾಗಿದ್ದೀವಿ, ಫಂಡಮೆಂಟಲಿ ಅಂತಂದ್ರೆ ನಾವು ಇಮ್ಯಾಜಿನೇಷನ್ ಆಗಿದ್ದೀವಿ. ವರ್ಲ್ಡ್ ಈಸ್ ಮೆಂಟಲ್ ಅಂತ. ಮನಸ್ಸಿನಲ್ಲಿ ಎಲ್ಲ ನಡೀತವೆ, ಮನಸ್ಸಿನಲ್ಲಿ ಡಿಸಿಷನ್ಗಳು ಆಗ್ತವೆ, ಮನಸ್ಸಿನಲ್ಲಿ ಒಂದು ಕಾರ್ಯರೂಪಕ್ಕೆ ಎಲ್ಲ ಬರ್ತವೆ. ಅದು ಬಂದ ಮೇಲೆ ಹೊರಗಡೆ ಜಸ್ಟ್ ಅದು ರಿಸಲ್ಟ್ ಅಷ್ಟೇ. 3D ಜಗತ್ತಿನಲ್ಲಿ ಪವರ್ ಇಲ್ಲ. ಇದನ್ನ ಎಷ್ಟೋ ವಿಡಿಯೋಗಳನ್ನೇ ನಾನು ಹೇಳಿದ್ದೆ, ಮತ್ತೆ ನಾವೆಲ್ಲ ಕೂಡ ಹೇಳ್ತಾ ಇದ್ದೀನಿ, 3Dಗೆ ಪವರ್ ಇಲ್ಲ. ಸೊ ಆದ್ದರಿಂದ ಈ ಒಂದು ಸೀಕ್ರೆಟ್ನ ಅರಿಯೋದರ ಮೂಲಕ ಈ ಥರ ಸಡನ್ ಮ್ಯಾನಿಫೆಸ್ಟೇಷನ್ಗಳು ಆಗಬೇಕು ಅಂತಂದ್ರೆ ನಾವು ಫಸ್ಟ್ ಏನನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಕಾನ್ಷಿಯಸ್ಲಿ ಅಂತ ನಾವು ಗಮನಿಸಬೇಕು. ಈಗ ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಇದಕ್ಕೆ ಸೊಲ್ಯೂಷನ್ ಕಂಡಿಬೇಕು, ನನ್ನೊಳಗೆ ಇದೆ ಅಂತ ಹೇಳ್ತಾರೆ ಎಷ್ಟೋ ಜನ. ಹೆಂಗೆ ಮಾಡೋದು ಅಂತಂದ್ರೆ, ಆ ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಇದೆ ಅಂತ ನೋಡುವಾಗ ನಾವೇ ಅದನ್ನ ಕಂಟಿನ್ಯೂಸ್ಲಿ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಗೊತ್ತಾಗುತ್ತೆ. ಆ ಥರ ಗೊತ್ತಾದಾಗ ನಮಗೊಂದು ಐಡಿಯಾ ಬರುತ್ತೆ. ಹಾಗಿದ್ಮೇಲೆ ಪ್ರಾಬ್ಲಮ್ ಇರೋದು 3D ಜಗತ್ತಿನಲ್ಲಿ, ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ 3D ಜಗತ್ತಿನಲ್ಲಿ ಹೋಗ್ಬೇಕಾ? ಇಲ್ಲ. ಯಾಕೆ? 3D ಜಗತ್ತಿಗೆ ಪವರ್ ಇಲ್ಲ. ಮತ್ತೆ ಏನು ಮಾಡಬೇಕು? ಮೆಂಟಲ್ ವರ್ಲ್ಡ್ ಅಲ್ಲಿ ಬರಬೇಕು, ನಮ್ಮ ಇಮ್ಯಾಜಿನೇಷನ್ ವರ್ಲ್ಡ್ ಅಲ್ಲಿ ಬರಬೇಕು. ಇಮ್ಯಾಜಿನೇಷನ್ ಅಲ್ಲಿ ಬಂದಾಗ ಏನು ಮಾಡಬೇಕು? ಪ್ರಾಬ್ಲಮ್ ಸಾಲ್ವ್ ಆದಾಗ ಹೇಗೆ ಆಗುತ್ತೆ ಅಂತ ಫೀಲ್ ಮಾಡ್ತಾ 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 ನಮ್ಮ ನ್ಯೂರೋಪ್ಲಾಸ್ಟಿಸಿಟಿ ಚೇಂಜ್ ಆಗ್ತಾ ಆಗ್ತಾ, ಆ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಚೇಂಜ್ ಆದಾಗ ಏನನ್ನ ಗಮನಿಸಬೇಕು, ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ಆ ಆಟೋಮೆಟಿಕ್ ಬ್ರಿಡ್ಜ್ ಆಫ್ ಇನ್ಸಿಡೆಂಟ್ಸ್ಗಳು ನಮ್ಮ ಮುಂದೆ ಕಾಣ್ತಾ ಹೋಗ್ತವೆ. ಅವ್ರಿಗೆ ಹೆಂಗೆ ಆ ವಾಸ್ ಅಂತ ಕಾಣ್ತಾ, ಅವಾಗ ಅವ್ರಿಗೆ ಲೆಟರ್ಗೆ ಮೀನಿಂಗ್ ಬಂತು, ಅವಾಗ ಅವರಿಗೆ ಹೆದರಿಕೆ ಹೋಯ್ತು. ಅದೇ ಥರ ಸೊಲ್ಯೂಷನ್ಗಳು ನಮಗೆ ಗೊತ್ತಾಗ್ತಾ ಬರ್ತಾರೆ. ಈ ಒಂದು ಸೊಲ್ಯೂಷನ್ಗಳು ನಮ್ಮಲ್ಲೇ ಇದಾವೆ ಅಂತ ಗೊತ್ತಾದಾಗ ನಮ್ಮಲ್ಲಿ ಎಷ್ಟು ಜನರ ಒಂದು ಮುಖದಲ್ಲಿ ಆ ಒಂದು ನಗುವಿನ ಭಾವನೆ ಬರ್ಬೋದು, ಎಷ್ಟು ಜನರ ಆ ಒಂದು ಮನಸ್ಸಿನ ಫೀಲಿಂಗ್ಗಳು ಮಳೆ ಬಂದು ನಿಂತಾಗ ತಂಪಾಗಿರುತ್ತಲ್ಲ ಆ ಥರ ಆಗಬಹುದು. ಎಷ್ಟು ಜನರ ಆ ಒಂದು ಅನ್ಸೀನ್ ರಿಯಾಲಿಟಿಯಲ್ಲಿರುವ ಆ ಒಂದು ಅವರ ಡ್ರೀಮ್ಸ್ಗಳು ಮತ್ತೆ ಅವರ ಗೋಲ್ಸ್ಗಳು ಅಚೀವ್ ಆಗಿರೋ ಥರ ಅವರಿಗೆ ಆ ಒಂದು ಭಾಸ ಆಲ್ರೆಡಿ ಬಂದಿರಬಹುದು. ಈ ಥರ ಮತ್ತೆ ಭಾಸ ಬರೋದ್ರಿಂದ ಅವರಿಗೆ ಇನ್ನೂ ಹೆಚ್ಚು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ನಾನು ಈ ಒಂದು ದಾರಿಯಲ್ಲಿ ಹೋಗ್ತಾ ಇರೋದು ಕರೆಕ್ಟು. ಯಾಕೆಂದ್ರೆ ನಾನು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿರೋದು ನಾನು ಅಂತಂದ್ಮೇಲೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲಿದೆ ಅಂತ ನಂಬ್ತೀನಿ. ಇಲ್ಲಿದೆ ಅಂತ ನಮ್ಮ ಮೀನಿಂಗ್ ಏನಂತಂದ್ರೆ ನನ್ನ ಇಮ್ಯಾಜಿನೇಷನಲ್ಲಿ ಇದೆ. ಆ ಇಮ್ಯಾಜಿನೇಷನ್ ಯಾರು? ಅದೇ ನಾನು. ಅಂದರೆ ನಾನು ಏನನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದು ಬೇರೆ ಅಲ್ಲ, ಅದೇ ನಾನು. ಅಂದರೆ ಕಾನ್ಷಿಯಸ್ಲಿ ಬೈ ಬೀಯಿಂಗ್ ಇನ್ ಟು ಕಾನ್ಷಿಯಸ್ನೆಸ್, ನಾವು ಕಾನ್ಷಿಯಸ್ನೆಸ್ ಅಲ್ಲಿ ಇರುವುದರ ಮೂಲಕ, ಈ ಎಟರ್ನಲ್ ಕಾನ್ಷಿಯಸ್ನೆಸ್ ಅನ್ನೋ ಒಂದು ಭಾಗವಾಗುವುದರ ಮೂಲಕ ಏನೇನು ಕ್ರಿಯೇಟ್ ಮಾಡ್ತಾ ಇದ್ದೀವೋ ಅದೆಲ್ಲ ನಾವೇ ಆಗಿದ್ದೀವಿ ಅನ್ನೋ ಒಂದು ವಿಚಿತ್ರ ಭಾವನೆ. ನಿಮಗೆ ಇದೇ ತರಹದ ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.